ಈಗ ನಿಮ್ಮ ಮುಖ ನೋಡೋ ಹಂಗಾತು. ದೇವರಿಷ್ಟು ದಾರಿ ತೋರ್ತಾನಂತ ನಾನು ನಂಬಿರ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ನನಗೂ ನೀನ್ ನೋಡಿ ತುಂಬಾನೇ ಖುಷಿ ಆಯ್ತು. ಅಷ್ಟೇ ಅಲ್ಲ, ಇನ್ನು ಮುಂದೆ ನನ್ನ ಜೀವನ ಸುಖ ಸಂಸಾರ ತುಂಬಾ ಚೆನ್ನಾಗಿರ್ಬೇಕು. ನಾನು ನಗ್ನಗ್ತಾ ಖುಷಿಯಾಗಿರ್ಬೇಕು. ಇನ್ನು ಮುಂದೆ ನನ್ನ ಕಣ್ಣಲ್ಲಿ ಕಂಬರಿ ಬರಬಾರ್ದು ಅಂತ ನನ್ನಣ್ಣ ತನ್ನ ತ್ಯಾಗದ ಪ್ರತೀಕವಾಗಿ ನನಗೆ ಈ ಸಂಬಂಧ ಹುಡುಕಿದ್ದಾರೆ. ಇನ್ನು ಒಟ್ಟಲ್ಲಿ ನನ್ನ ಜೀವನ ಚೆನ್ನಾಗಾಯ್ತಲ್ಲ, ಅಷ್ಟೇ ಸಾಕು. ಚಿಕ್ಕಮ್ಮನವರ, ಯಾವ್ರಿಷ್ಟು ದಾರಿ ತೋರ್ತಾನಂತ ನಂಬಿರ್ಲಿಲ್ಲ. ನೀವೊಂದು ಗಂಡು ಮಗುವಿನ ತಾಯಿ ಆದ್ರೆ ಸಾಕು ಅಂತ ದಿನ ಎಣಿಸ್ತಾ ಇವನಿ ಅಂದ ಹಂಗೆ ಐನೋರ್ ಹೆಂಗೆ? ಅವ್ರ ಮಾತು ತುಂಬಾ ದೇವ್ರಂತವ್ರು. ನಾನು ಕಂಡ್ರೆ ತುಂಬಾನೇ ಹೆಂಡತಿ ಅಂದ್ರೆ ಅದಷ್ಟು ಮಮತೆ ವಾತ್ಸಲ್ಯ. ನನ್ನನ್ನ ಈ ಮನೆಯ ದೇವತೆ ತರ ಪೂಜಿಸ್ತಾರೆ. ಚಿಕ್ಕ ಪುಟ ಇರುತ್ತೆ, ಅದು ಹೇಗೆ ಇದ್ರು ನನ್ನಂತ ವಿಧವೆಯನ್ನ ಕೈ ಹಿಡಿದು ಬಾಳು ಕೊಟ್ಟಿದ್ದು ನನ್ನ ಭಾಗ್ಯ ಅಲ್ವರ? ಹೌದ್ರವ್ವ, ತಿಟ್ವಾಗ್ರು ನಿಮ್ಮ ಮಾತು ಸತ್ಯ. ಹೌದು, ನನ್ನ ಹಾಗಿರ್ಲಿ. ಅಣ್ಣ ಏನೋ ನಿನ್ನ ಬಗ್ಗೆ ಯೋಚನೆ ಮಾಡಿದ ದಿನಗಳೇ ಇಲ್ಲ. ಪಾಪ ರಂಗಯ್ಯನವ್ರು ಹೇಗಿದ್ದಾರೆ, ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಜೀವನ ಪರ್ಯಂತ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತ ತ್ಯಾಗ ಜೀವಿ ಅವರಂತ ನೆನೆಸ್ಕೊಳ್ತಿರ್ತಾರೆ. ನಾವು ಚಿಕ್ಕ ಮಕ್ಕಳಿದ್ದಾಗಿದ್ದ ಇಲ್ಲಿವರೆಗೂ ಅಪ್ಪ ಅಮ್ಮನ ನೋಡಲೇ ಇಲ್ಲ. ಆದ್ರೆ ನೀವು ತಂದೆ ತಾಯಿ ಬಂಧು ಎಲ್ಲವೂ ನೀವೇ ಆಗಿ ನನ್ನ ಹಾಗೂ ಅಣ್ಣನ ಸಾಕಿ ಬೆಳೆಸಿದ್ದ. ಒಟ್ಟಲ್ಲಿ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಅಣ್ಣನ ಆಸೆ. ನಿಮ್ ಬಗ್ಗೆನೇ ಹೇಳ್ತಾ ಇರ್ತಾನೆ ಅಣ್ಣ. ನಿಮ್ಮ ಮನೆ ಉಪ್ಪು ತಿಂದು ನಿಮ್ಮ ಕೆಲಸ ಮಾಡ್ತೀವಿ ಅಂದ ಮ್ಯಾಕೆ ಅದ್ರಾಗ ನಂದೇನವ್ವ ಹೆಚ್ಚುಗಾರಿಕೆ ಐತೆ? ಅಯ್ಯೋ, ನಾನ್ ನೋಡು ನಿಮ್ಗೋಸ್ಕರ ಅಂತ ಕಾಫಿ ಮಾಡ್ಕೊಂಡು ಬಂದೆ, ಆರೇ ಹೋಗ್ಬಿಡ್ತು. ರಂಗಯ್ಯ ಕೆಲಸ ಮಾಡಿ ಪಾಪ ಸುಸ್ತಾಗಿದ್ದ, ಅದಕ್ಕೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಯಾರಪ್ಪರ ಮನೆದೆ ಅಂತ ಮಾಡಿಕೊಟ್ಟೆ? ಮನೆ ಕೆಲಸ ಮಾಡೋ ಗುಲಾಮನಿಗೆ ಬಿಸಿ ಬಿಸಿ ಕಾಫಿ ಬೇಕು? ನೋಡಿದ ಕಾಫಿ ರುಚಿ ಹೇಗಿದೆ ಅಂತ? ಕಾಫಿ ಸಾಕೋ ಅಥವಾ ಇನ್ನು ಬೇಕೋ? ರಂಗಯ್ಯ, ತಪ್ಪು ನಂದೆ, ನಂದೆ ತಪ್ಪು. ದಯವಿಟ್ಟು ಕ್ಷಮಿಸ್ಬಿಡು ರಂಗಯ್ಯ, ದಯವಿಟ್ಟು ಕ್ಷಮಿಸ್ಬಿಡು ರಂಗಯ್ಯ, ನನ್ನನ್ನು ಕ್ಷಮಿಸ್ಬಿಡು. ಅದಕ್ಕೆ ಯಾಕೆ ಸಂಕಟ ಪಡ್ತೀರಿ? ಈಗೇನಾಯ್ತು ಅಂತ ಆಡ್ತೀರಿ? ಕಾಪಿ ನನ್ಗಾಗ್ ಮಾಡಿದ್ರಿ ಅಲ್ವಲ್ಲ, ನನಗ್ ಸೇರೈತೆ, ನನಗ್ ಸೇರೈತೆ. ಹೊಟ್ಟೆಗೆ ಸೇರದೆ ಇದ್ರು ಬಟ್ಟೆಗೆ ಸೇರೈತೆ. ಈ ಬಿಕಾರಿ ನಿನ್ನ ಕ್ಷಮಿಸಬೇಕೇನೆ? ಹೋಗು, ಒಳಗೆ ಹೋಗು ಅಂದೆ. ಏರಂಗ, ನೀನು ಈ ಮನೆ ಕೆಲಸ ಮಾಡೋ ಬಿಕಾರಿ. ಎಲ್ಲಿ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರು. ಹೌದು ಬುದ್ಧಿ, ನಾದಿ ಮನೆ ಗುಲಾಮನೆ. ನನ್ನ ಕೆಲಸ ನಾನು ಮಾಡಬೇಕಿತ್ತು, ಮತ್ತೆ ಬಂದಿದ್ದು ನನ್ನ ತೆಪ್ಪೆ. ನೀವು ಚೆನ್ನಾಗಿ ಬಾಳಿಲ್ಲ ನೋಡಿಯಾ, ನೀವು ಚೆನ್ನಾಗಿ ಬಾಳಿಲ್ಲ. ರಮೇಶ್, ಧೈರ್ಯ ಮಾಡಿದ್ದಕ್ಕೂ ಒಳ್ಳೆಯ ಜಾಗನೇ ಹಿಡಿದೆ. ಇಲ್ಲಿ ಯಾರ ಹೊಗಳಿಕೆ ಮಾತು ನನಗೆ ಬೇಕಿಲ್ಲ. ಏನು ಭಾವನವರು ಬಹಳ ಸಿಟ್ಟಿನಲ್ಲಿರುವಂತಿದೆ. ಏಕೆ ಭಾವನವರೇ,
ನನ್ನಿಂದ ಏನಾದರೂ ಅಪರಾಧವಾಯಿತೆ ಇಲ್ಲ ನನ್ನ ತಂಗಿಯಿಂದ ಏನಾದರೂ ಅಪರಾಧವಾಯಿತೆ? ಮಿಸ್ಟರ್ ಆನಂದ್, ಈ ನಾಟಕದ ಮಾತು ನನಗೆ ಬೇಕಿಲ್ಲ. ಏನೇ ಇದ್ರೂ ನೇರವಾಗಿ ಮಾತನಾಡು. ಅದು ಹಾಳಾಗಲಿ ರಮೇಶ್. ಕಿಟ್ಟುಗೆ ಒಂದು 10,000 ಸಾಲ ಬೇಕಂತೆ, ಕೊಟ್ಟಿರು. ಹಣ ಕೊಡೋ ಸರಿ, ಆದ್ರೆ ಅದಕ್ಕೆ ಏನ್ ಆಧಾರ ಕೊಡ್ತಾನಂತ ಅವನು? ಆಧಾರ ಅಂದ್ರೆ ಅವನ ಮಾತೆ ನನಗೆ ಆಧಾರ. ನಿನ್ನೆ ತಮಾಷೆ ಮಾತು ನನಗೆ ಬೇಕಿಲ್ಲ. ಹಣ ಬೇಕಾದ್ರೆ ಪತ್ರ ಬರೆದು ಕೊಟ್ಟು ಹಣ ತೆಗೆದುಕೊಂಡು ಹೋಗಿ. ನೀನು ಹೇಳುವುದು ಸರಿ, ಆದರೆ ಆಧಾರ ಅಂತ ಕಿಟ್ಟು ಹತ್ತಿರ ಏನು ತಗೊಳ್ತೀಯ? ಅವನಿಗೆ ಹಣ ನಾನು ಕೊಡ್ತೀನಂತ ಹೇಳಿದ್ದೇನೆ. ಸರಿ, ಮಾತು ಕೊಟ್ಟೆ ಸರಿ, ಆದ್ರೆ ಯಾರ ಧೈರ್ಯದ ಮೇಲೆ ಯಾವ ಹಣ ಅಂತ ಮಾತು ಕೊಟ್ಟೆ? ರಮೇಶ, ನೀನು ಏನ್ ಮಾತನಾಡ್ತಾ ಇದ್ದೀಯಾ? ಇಲ್ಲ ನೀನು ತಮಾಷೆ ಮಾಡ್ತಾ ಇದೆಯೋ ಇಲ್ಲ? ಇಲ್ಲ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೇನೆ. ನನ್ನ ಹತ್ರ ಹಣ ಇಲ್ಲ, ಮತ್ತೆ ನೀನು ನನ್ನ ಹಣ ಕೇಳಬೇಡ. ರಮೇಶ್, ಕಿಟ್ಟು ಬಹಳ ಕಷ್ಟದಲ್ಲಿದ್ದಾನೆ. ಇದೊಂದು ಬಾರಿ ಅವನಿಗೆ ಸಹಾಯ ಮಾಡು. ಎಲ್ಲಿ ಸಹಾಯ ಮಾಡೋದು? ಯಾರಪ್ಪನ ಮನೆದಂತ ನೀನು ಸಹಾಯ ಮಾಡು ಅಂತ ಹೇಳ್ತಿದ್ಯಾ? ನಿನಗೆ ನಾನು ಸಹಾಯ ಮಾಡಬೇಕು ಅನ್ನೋದಾದ್ರೆ ಅವನಿಗೆ ಪತ್ರ ಬರೆದು ಕೊಟ್ಟು ಅದಕ್ಕೆ ಹಣ ತೆಗೆದುಕೊಂಡು ಹೋಗ್ಲಿಕ್ಕೆ ಹೇಳು. ಆಮೇಲೆ 2 ತಿಂಗಳಲ್ಲಿ ಬಡ್ಡಿಯೊಂದಿಗೆ ಹಣ ವಾಪಸ್ ಮಾಡ್ಲಿಕ್ಕೆ ಹೇಳು. ಕಿಟ್ಟು ಬಹಳ ಕಷ್ಟದಲ್ಲಿದ್ದಾನೆ. ಈ ಸಮಯದಲ್ಲಿ ನಾವು ಸಹಾಯ ಮಾಡದೆ ಹೋದ್ರೆ ಅವನ ತಂಗಿ ಖಂಡಿತ ಬದುಕುವುದಿಲ್ಲ. ಇದೊಂದು ಬಾರಿ ಅವನಿಗೆ ಸಹಾಯ ಮಾಡು. ಅದೇ ನಾನು ಹೇಳಿದ್ದಲ್ವಾ, ಹಣ ಸಹಾಯ ಮಾಡಬೇಕು ಅನ್ನೋದಾದ್ರೆ 10,000 ರೂಪಾಯಿಗೆ ಬಡ್ಡಿಯನ್ನು ಕೊಟ್ಟು ಹಣ ತೆಗೆದುಕೊಂಡು ಹೋಗಿ. ಹಾಗೆ ಆಗ್ಲಿ, ಕೊಡು, ನಾನೇ ಬರೆದು ಕೊಡ್ತೇನೆ. ಆನಂದ್, ಏನ್ ನೀನು ಮಾಡ್ತಾ ಇರೋದು? ನಿಮ್ಮನೆ ಹಣ ತಗೊಳ್ಳೋಕೆ ನೀನು ಬರ್ಕೊಡ್ಬೇಕೇನೋ? ಏನು ವಿಚಿತ್ರ. ನನ್ನ ಹಣ ಈ ಮನೆಯಲ್ಲಿ ನನ್ನದಂತ ಏನೂ ಇಲ್ಲ. ರಮೇಶ್ ಹೇಳಿದ್ದು ನಿಜ. ಇದಕ್ಕೆ ಹೇಳೋದು ಆನಂದ್, ದಾನ ಮಾಡ್ಬೇಕಾದ್ರೂ ಸತ್ಪತ್ರರಿಗೆ ದಾನ ಮಾಡ್ಬೇಕು ಅಂತ, ಇಂಥ ಅವಿವೇಕಿಗಳಿಗಲ್ಲ. ಕಿಟ್ಟು, ಏನು ಮಾತನಾಡ್ತಾ ಇದ್ದೀಯ? ರಮೇಶ್ ಯಾರು ಗೊತ್ತೇ? ನನ್ನ ಭಾವ. ನನ್ನ ತಂಗಿಯ ಕಣ್ಣೀರಳಿಸಿ ಅವಳ ಬಾಳು ಬೆಳಗಿದವ. ನೀನು ಅವನಿಗೆ ಒಂದು ಮಾತನಾಡಿದ್ರು ನಾನು ಸಹಿಸೋದಿಲ್ಲ. ನಿನಗೆ ಹಣನ ನಾನು ಕೊಡ್ತೀನಂತ ಮಾತು ಕೊಟ್ಟಿದ್ದೇನೆ. ನನ್ನ ಮಾತು ಸುಳ್ಳಾಗಬಾರ್ದು. ನಾನು ಬರ್ಕೊಡ್ತೀನಿ. ಇದು ನನ್ನ ಮನೆಯ ವ್ಯವಹಾರ. ಅಲ್ವ, ಬರ್ಕೊಟ್ಟು ಹಣ ತಗೊಳ್ಳೋಕೆ ನೀನೇ ಆಗ್ಬೇಕೇನು? ಏನು ಬಂಧುಗಳು ಅಂತ ಇಲ್ಲಿ ಬಂದು, ಆದರೆ ಇದು ಬಂಧುಗಳ ಬೀಡಲ್ಲ, ಬಂಧನಗಳ ಬೀಡಾಗಿದೆ. ನಾನಿನ್ನು ಬರ್ತೀನಿ. ಕಿಟ್ಟು, ಹಾಗೆ ಹೋದ್ರೆ ನನ್ನ ಆಣೆ. ನಿಂದಾಗಿ ಏನೂ ಇಲ್ಲದ ಈ ಮನೆಯಲ್ಲಿ ಏನು ಕೊಡ್ತೀಯ? ಕಿಟ್ಟು, ಇದನ್ನ ತೆಗೆದುಕೋ. ಬೇಡ, ನಿನ್ನ ಮೈ ಮೇಲಿರೋದನ್ನ ನಾನು ಮಾರಿಕೊಳ್ಳಲಿ. ಬೇಡ ನನಗೆ. ಕಿಟ್ಟು, ಇದು ನಿನಗಾಗಿ ಕೊಡ್ತಾ ಇಲ್ಲ, ಕಾಯಿಲೆಯಲ್ಲಿ ಮಲಗಿರುವ ನಿನ್ನ ತಂಗಿಗಾಗಿ. ಇದನ್ನ ಮಾರಿ ನಿನ್ನ ಕಷ್ಟ ಪರಿಹರಿಸಿಕೊ. ಅನುಕೂಲವಾದಾಗ ಕೊಡುವಂತೆ. ನೀನು ನಿಜಕ್ಕೂ ಮನುಷ್ಯನಲ್ಲ ನಾನು. ಆದರೆ ಈ ನಿನ್ನ ಸಮಾಧಾನ ನಿನ್ನ ತಿಂತಾ ಇದೆ. ನಾನಿನ್ನು ಬರ್ತೀನಿ ಆನಂದ್, ದಾನ ಮತ್ತು ದಾರೆ ಅನ್ನೋದರ ಅರ್ಥವೇನು? ದಾನ ಅಂದ್ರೆ ನಾವು ಪೂರ್ವಕವಾಗಿ ಸಂತೋಷದಿಂದ ಕೈ ಎತ್ತಿ ಕೊಡುವುದೇ ದಾನ. ದಾರೆ ಅಂದ್ರೆ ಅದನ್ನೇ ವಿಧಿಪೂರ್ವಕವಾಗಿ ಕಾಶಿ ತೀರ್ಥದೊಂದಿಗೆ ತುಳಸಿ ದಳವಿಟ್ಟು ಅರ್ಪಿಸಿಕೊಡುವುದೇ ದಾರೆ. ಅಂದರೆ ದಾರೆ ಎರೆದುಕೊಟ್ಟವರಿಗೆ ಅದರ ಮೇಲೆ ಹಕ್ಕಿಲ್ಲ ಅಲ್ವೇ? ಯಾಕೆ? ಈಗೇನಾಯ್ತು? ಓ, ನಾನು ಹಣ ಕೇಳಿದೆ ಅಂತಲೇ? ಸರಿ, ಹಣ ಕೇಳಿದೆ ಅಂತಾನೆ ಈ ಮಾತು ಹೇಳಿದ್ದು. ಇನ್ನು ಮುಂದೆ ಹೀಗಾಗದಿರಲಿ ಅಂತ ಎಚ್ಚರಿಸಿದ್ದೇನೆ ಅಷ್ಟೇ. ರಮೇಶ್, ಈ ನನ್ನ ಕೈ ಯಾವಾಗಲೂ ದಾನ ಕೊಡುವುದಾಗಿದೆ ಹೊರತು ಬೇಡುವುದಾಗಿಲ್ಲ. ನೀನೇನು ಯೋಚಿಸಬೇಡ. ನೀನು ಮತ್ತು ನನ್ನ ತಂಗಿ ಚೆನ್ನಾಗಿರ್ಬೇಕು ಅಷ್ಟೇ.
ನಾನಿನ್ನು ಬರ್ತೀನಿ.